ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ತಮ್ಮ ಮುಂದೆ ನಾನು ವಾಚನ ಮಾಡ್ತಾ ಮಾಯಾವ್ಯಾದ ಶ್ರೀಕೃಷ್ಣ ಪರಮಾತ್ಮ ತೂತೆಯ ಮಾತು ಕೇಳಿ ಸತ್ಯಭಾಮೆಯ ಮಂದಿರಕ್ಕೆ ಹೋಗಬೇಕಾದರೆ ತಾನೇ ಸಾಕ್ಷಾತ್ ಭಗವಂತ ಇದ್ದರೂ ಕೂಡ ಪರಪುರುಷರು ಇರುವಂಥ ಮನೆಗೆ ಹೆಣ್ಣು ಮಕ್ಕಳು ಹೋಗಬಾರದು ಅನ್ನುವಂಥ ನೀತಿಯ ಮಾತನ್ನು ಹೇಳ್ತಾ ಇದ್ದಾನೆ. ನೋಡ್ದೂತೆ ನಿಮ್ಮ ಪರಮಾತ್ಮ ಶ್ರೀಹರಿ ಮೊದಲೇ ಜಾರ, ಚೋರ, ಧೀರ, ಕಪಟಿ ಹೌದಲ್ಲ ಅಂತ ಕೇಳ್ತಾರೆ. ಅಲ್ವಾ ಕೊರಂಜಿ, ಪರಮಾತ್ಮ ಜಾರರೇ ಇರಲಿ, ಚೋರರೇ ಇರಲಿ, ಧೀರರೇ ಇರಲಿ, ಕಪಟಿ ಇರಲಿ, ಏನಾರು ಇರುವಲ್ಯಾಕ ನಾದಲ್ಲ ನಿನ್ನ ಕೂಡ. ಅವನೇನು ಹುಲಿ ಅಲ್ಲ ಕಡ್ಡೆ ಅಲ್ಲ, ಬಾ ನನ್ನ ಕೂಡ ಹೋಗೋಣ ದೂತಿ. ನಾನು ನನ್ನ ನೆರಳಿಗೆ ಅನಿಸ್ತೇನೆ. ಏನು ಮಾತಾಡ್ತಿ? ಅಲ್ಲ ನೆರಳಿಗೆ ಯಾರು ಅನಿಸ್ತಾರೋ ನೋಡ್ಯವ್ವ. ನಾನು ಪತಿವ್ರತ ಹೆಣ್ಣು ಮಕ್ಕಳಿದ್ದ ಕಾರಣ ಪತಿವ್ರತ ಸ್ತ್ರೀಯರು ತಮ್ಮ ನೆರಳಿಗೆ ತಾವು ಅನ್ಸಬೇಕು. ಹೀಗೆ ಬೇರೆ ಪುರುಷರಿದ್ದಂಥ ಮನೆಗೆ ಹೆಂಗೆ ಬರಬೇಕು ನಾವು ಕೊರವಂಜಾರು ದಿನಕ್ಕೊಂದು ಬೇರೆ ಬೇರೆ ಊರು ತಿರುಗ್ತೀವಿ. ಮೇಲಾಗಿ ಶಕನ ಸಾಮಾದ್ರಿಕೆ ಹೇಳ್ತಿರ್ತೀವಿ. ನೀವು ಎಷ್ಟೋ ಗಂಡ ಮಕ್ಕಳನ್ನು ಭೇಟಿ ಆಗಿರ್ತೀರಿ. ಹಿಂಗೆ ಪರಮಾತ್ಮರು ಅವರು ಗಂಡಸರಿದ್ದರೂ ಕೂಡ ಅವ್ರ ಹತ್ರ ಬರಬೇಕಂತ ನಿನಗೆ ಅಂಜಿಕೆ ಅಂತ ಅನಿಸ್ತೈತಿ. ಕರೆ ನೀವು ವಿಚಾರ ಮಾಡಿ ನೋಡೋದು, ನೀನು ಎಲ್ಲ ತ್ರಿಕಾಲ ಜ್ಞಾನ ಅಂತ ಹೇಳ್ತಿ. ಪರಮಾತ್ಮರು ಈಗ ಸತ್ಯಭಾಮ ತಾಯಿ ಮಂದಿರದಾಗ ಅದಾರೋ ಅಥವಾ ಇಲ್ಲೋ ಅದನ್ನಾದ್ರೂ ಹೇಳಿ ನೋಡೋನು. ಜೊತೆ ಏನಾತಿಗೆ ನೋಡೋ ತ್ರಿಕಾಲ ಜ್ಞಾನ ಅಂತಂತೀರ ನೀನು. ಹೌದಮ್ಮ, ಹೇಳಿದ್ದ ಕರೆನ ಐತಿ. ಯಾಕೆ ನಮ್ಮ ಪರಮಾತ್ಮರು ಸತ್ಯಭಾಮ ತಾಯಿ ಅರಮಂದಿರದಲ್ಲಿ ಅದಾರೆ ಎಲ್ಲೋ ನಿನಗಷ್ಟು ಗೊತ್ತಾಗೋಲ್ಲ ದೂತೆ. ಪರಮಾತ್ಮನು ಸದ್ಯ ಸತ್ಯಭಾಮೆಯ ಮಂದಿರದಲ್ಲಿ ಇಲ್ಲ. ಮತ್ತು ಇಷ್ಟೆಲ್ಲ ನೀನು ಗೊತ್ತಿದ್ದು ನಾನು ಕೂಡ ಬರೋಕೆ ಯಾಕೆ ಹೆದರ್ತಿ? ಪರಮಾತ್ಮ ಮಂದಿರದಲ್ಲಿ ಇಲ್ಲ ಅಂದ ಮೇಲೆ ಸತ್ಯಭಾಮ ತಾಯಿ ಮಂದಿರಕ್ಕೆ ಹೋಗೋಕೆ ಏನು ಅಭ್ಯಂತರ ಇಲ್ಲ, ಹೌದಲ್ಲ? ಹೌದು. ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದ ಆಗ್ಯದಮ್ಮ. ಹೆಂಗಾಗ್ಯದ ದೂತೆ ಅಂತ ಕೇಳ್ತೀಯ ನೋಡಮ್ಮ. ಸಂತೋಷವಾಯಿತಮ್ಮ ನಿನ್ನ ಮಾತನು ಕೇಳಿ, ಸಂತೋಷವಾಯಿತಮ್ಮ ನಿನ್ನ ಮಾತನು ಕೇಳಿ, ನಿನ್ನ ನಡೆಬಟ್ಟೆ ತೋರಿಸ, ನಡೆಬಟ್ಟೆ ತೋರಿಸ, ನಡೆಬಟ್ಟೆ ತೋರಿಸ ಬಾಲ್ಯರ ಮನೆಗಮ್ಮ ಸಂತೋಷವಾಯ್ತಮ್ಮ. ಹೋತಾಯ ದೂತೆ, ನಿನ್ನ ಮಾತು ಕೇಳಿ ನನಗೆ ಸಂತೋಷ ಆಯ್ತು ನೋಡುವ. ಕರೆ ಸಂತೋಷ ಆಯಿತು. ಹೌದು, ಸಂತೋಷ ಆದ್ಮೇಲೆ ಮತ್ತೇನಾಯ್ತವ? ಮತ್ತೆ ಯಾಕಿನ್ನ ಕರೆ ಸುಳ್ಳ ಹೋಗಿ ನಡಿಲ್ಲ ನೋಡ್ದೂತೆ. ನೀ ಹೇಳ್ದಂಗೆ ಸತ್ಯಭಾಮ ಮಂದಿರಕ್ಕೆ ಹೋಗೋಣ. ಕರೆ ಇಲ್ಲಿ ನೋಡಿ ನನ್ನ ಕಂದ ಅಳ್ಳಿಕತ್ತಾನ. ಯಾರು ತೊಗೊಂಡು ಯಾರು ನೋಡ್ದೂತೆ? ನನ್ನ ಕಂದ ಅಳ್ಳಿಕತ್ತಾನ. ಮತ್ತು ಅವನ್ನ ಸಮಾಧಾನ ಮಾಡಿ ಮುಂದಕ್ಕೆ ಹೋಗೋಣ. ಮತ್ತು ಮುಂದಕ್ಕೆ ಹೋಗೋಣ ಅಂತ ಕರೆ. ಮತ್ತು ಕೂಸ ಅಳಾಕತ್ತೈತಿ. ಮತ್ತು ಅದಕ್ಕೆ ಸಮಾಧಾನ ಮಾಡಬೇಕು. ಮತ್ತು ನೀನು ರಗಡೆ ಶಾಣಾಳದಿ. ಮಕ್ಕಳು ಯಾಕೆ ಹೇಳ್ತಾವ ಗೊತ್ತಿಲ್ಲ, ಯಾಕೆ ಹೇಳ್ತಾವ? ಅಲ್ಲ ಏನಾರ ಬೇಕಾಂತ ಹೇಳ್ಬೇಕಂತ ಅವಕ್ಕೇನು ಬಾಯಿ ಐತೋ ಏನಿಲ್ಲೋ? ಸಣ್ಣ ಕೂಸುವ ಅಳುವುದೊಂದು ಬಾಲಾನಾಂ ರೋದನಂ ಭಯ. ಅಂದರೆ ಸಣ್ಣ ಮಕ್ಕಳು ಅಳ್ತ್ರ ತಾಯಿ ಏನು ಬರ್ತಾರೆ, ಹಬ್ಬ ಹಸು ಆಗೈತೆ ಅಂತ ತಿಳ್ಕೊಂಡು ಮಲಿ ಕೊಡಿಸ್ತಾರು ನೋಡಮ್ಮ. ಪಕ್ಷೀಣಾಂ ಬಲಂ ಆಕಾಶಂ ಬಚ್ಚಾನಾಂ ಉದಕಂ ಬಲಂ ದುರ್ಬಲೇ ಬಲೇ ರಾಜ ಬಾಲಾನಾಂ ರೋದನಂ ಬಲ. ಅಂದ್ರೇನು ಕೊರಂಜಿ? ನಿನಗೆ ಗೊತ್ತಾಗಲಿಲ್ಲ. ಎಲ್ಲ ಗೊತ್ತಾಗಲಿಕ್ಕೆ ನಿನಗೆ ಕೇಳಾಕತ್ತೀನಿ. ಪಕ್ಷಿಗಳಿಗೆ ಆಕಾಶದ ಬಲ, ಆಕಾಶದೊಳಗೆ ಸ್ವಚ್ಛಂದವಾಗಿ ಪಕ್ಷಿಗಳು ಹಾರಾಡ್ತಿರ್ತಾವೆ. ಅನಂತ ಆಕಾಶದೊಳಗೆ ಇರ್ತಾವೆ. ಮುಂದೆ ಅಲ್ಲಿ ಅವಾಗ ಯಾವುದೂ ತೊಂದರೆ ಇರೋದಿಲ್ಲ, ಆತಂಕ ಇರೋದಿಲ್ಲ. ಹಂಗೆ ಮೀನುಗಳಿಗೆ ಉದಕ ಅಂದ್ರೆ ನೀರು, ಸರೋವರನ ಅಲ್ಲೇ ನೀರಿನಿಂದ ಆಧಾರ. ನೀರು ಬಿಟ್ಟು ಹೊರಗೆ ಬಂದರೆ ಇರ್ತಾವೆ, ಮೀನುಗಳು ಸಾಯ್ತಾವೆ. ಖರೆ ಬಿಡದೂತಿ ನಿನ್ನ ಮಾತು. ಅಷ್ಟೇ ದುರ್ಬಲೇ ಬಲೇ ರಾಜ ಅಂತಂದ್ರೇನುವ? ಕೊರಂಜಿ ಯಾರೂ ಇಲ್ಲದಂಥ ಅನಾಥರಿಗೆ, ಬಡವರಿಗೆ, ಇಂಥವ್ರಿಗೆ ಏನಿತ್ತು ರಾಜ ಮಹಾರಾಜರದ ಒಂದು ಆಶ್ರಯ, ಈಗ ಸರ್ಕಾರದ ಒಂದು ಆಶ್ರಯ ಅಂತ ತಿಳ್ಕೊ.
ಯಾರ ಆಗಲಿ ಎಲ್ಲಿ ಹೋದರೂ ಜನತಾ ಸೇವೆ ಜನಾರ್ದನ ಸೇವೆ ಅಂತೇಳಿ ಅವ್ರು ಆರಿಸಿ ಬಂದಿರ್ತಾರೆ. ಹಿಂದಕ್ಕೆ ರಾಜ ಮಹಾರಾಜರು ಕೂಡ ತಮ್ಮ ಒಂದು ಆಡಳಿತದೊಳಗೆ ದೀನ ದುರ್ಬಲರಿಗೆ ಅವರಿಗೆ ಅಲ್ಲಲ್ಲೇ ಏನಂತ ಧರ್ಮಶಾಲೆಗಳನ್ನು ಕೊಟ್ಟು ಅವ್ರಿಗೆ ಅನ್ನ ಕೊಟ್ಟು ಪೋಷಣೆ ಮಾಡಿ ಅವ್ರನ್ನ ಜೋಪಾನ ಮಾಡೋದು ಅವ್ರದ್ದು ಧರ್ಮ ಐತಿವ. ಮುಂದೆ ಮತ್ತು ನಿರ್ಗತಿಗೆ ಆ ರಾಜರ ಆಶ್ರಯ ಬೇಕೇ ಬೇಕು. ಅದರಂತೆ ನೋಡ್ಕೊರಂಜಿ ಬಾಲಾನಾಮ್ರೋದು ನಮ್ಮ ಬಲ ಅಂತಂದ್ರೆ ಪಾಪ ಸಣ್ಣ ಸಣ್ಣ ಕೂಸುಗಳಿಗೆ ಅವಕ್ಕೇನು ಗೊತ್ತಾಗೋದಿಲ್ಲ, ಏನಿಲ್ಲ, ಅಳ್ದಿರ್ತಾವ. ಅವು ಅಳದು ನೋಡಿಕೊಂಡು ತಾಯಂದ್ರೆ ಅವಕ್ಕೆ ಏನು ಬೇಕು ಅಂತ ತಿಳ್ಕೊಂಡು ಮಾಡ್ತಾವು. ಈಗ ನಿನ್ನ ಕೂಸು ಅಳಾಕತ್ತೈತಿ, ಅದಕ್ಕೆ ದೇವರ ಕೂಸಿಗೆ ಬಾಯಿ ಕೊಟ್ಟಿಲ್ಲ ಅನ್ಕೂಲೆ ಅಳುದೊಂದು ಆಧಾರ ಮಾಡ್ಯಾನ. ಅದಕ್ಕೆ ನಿನ್ನ ಕೂಸನ್ನು ಸನ್ಮಂತ ಮಾಡಿ ಕರ್ಕೊಂಡು ಹೋಗಿಬಿಡುನು. ಅದ್ರಾಗ ಏನು ಅದು ತಿಳಿಯೋಲ್ಲ. ಅದು ಹೇಗೆ ಮಾಡೋದನ್ನ ಸನ್ಮಂತ ಯವ್ವ, ನಿನ್ನ ಕೂಸಿಗೆ ತಿನ್ನಾಕ ಕಡೆಗೊಂದು ಕಬ್ಬು ಕೊಡ್ತೀನಿ, ಸುವಾಸನೆ ತೊಗೊಳಕ್ಕೆ ಒಂದು ಹೂ ಕೊಡ್ತೀನಿ, ಆಡಾಕೊಂದು ಗಿಳಿ ಕೊಡ್ತೀನಿ. ಕಬ್ಬು ತಿಂದು ಹೂ ನೋಡಿ ಗಿಳಿಗೆ ಕೂಡ ನಿನ್ನ ಕಂದು ಆಟ ಆಡ್ಕೋತ ಅಳು ಬಿಟ್ಟು ಗಪ್ಪಾಗ್ತಾನು ಕರ್ಕೊಂಡು ಹೋಗಿ ನಡಿ. ದೂತೆ ನೀ ಇಷ್ಟೆಲ್ಲ ಸಾಹಿತ್ಯಗಳನ್ನು ನನ್ನ ಕಂದು ಕೊಡ್ತಿ. ಹೌದು, ಮತ್ತು ಕೂಸನ್ನು ಗಪ್ ಮಾಡಬೇಕಾದ್ರೆ ಏನಾರು ಕೊಟ್ಟಾಗ ಸಮಾಧಾನ ಆಗ್ತಾವೆ. ಆಗ ಏನು ಮಾಡ್ತೀನಿ, ನೀ ಕೊಟ್ಟಂಥದ್ದನ್ನ ಕಬ್ಬ ಹೂವು ಮತ್ತು ಏನೇ ಕೊಡ್ತೀಯಲ್ಲ ಇವನ್ನೆಲ್ಲ ತಗೊಂಡು ನನ್ನ ಕಂದ ಏನು ಮಾಡ್ತಾನವ? ಕಬ್ಬು ಕೈಯಲ್ಲಿ ಕೊಟ್ಟರೆ ಕಾರ್ಮುಕವ ಮಾಡುವನು. ಏನಂದಿ ಕೊರಂಜಿ? ಕಬ್ಬು ಕೈಯಲ್ಲಿ ಕೊಟ್ಟರೆ ಕಾರ್ಮುಕವ ಮಾಡುವನು, ಕೈಗಬ್ಬಿನ ಕುಸುಮ ಬಾಣವೆಂದೆಸೆಯುವನು, ತಬ್ಬಿಬ್ಬೆ ನುಡಿಯೆಲ್ಲ ಸುಖವಾನೆ ಎಲ್ಲಿರುವನು, ಇಂಬರದ ಕಂದ ನನ್ನ ಗರ್ಭದಲ್ಲಿ ಹುಟ್ಟಿದ್ದನೆ, ಕಬ್ಬು ಆತಗೆ ಕೊಟ್ಟರೆ ಏನು ಕೊರಂಜಿ ನಾವು ಹೇಳಿದ್ರೆ ಏನು ಹಾಡಾಕತಿ ಗಣಿ ತಿಳಿವಾತವಾ ನೋಡುವ. ನೀ ಏನು ನನ್ನ ಕಂದನ ಕೈ ಕಬ್ಬು ಕೊಟ್ಟೆ ಅಂತಂದ್ರೆ ನನ್ನ ಕಂದ ಅದನ್ನು ಮಣಿಸಿ ಕಟ್ಟಿ ಬಿಲ್ ಮಾಡ್ತಾನೆ. ಹಿಂಗೇನು? ಮತ್ತೇನು ಕೈಗೆ ಪುಷ್ಪಗಳನ್ನು ಕೊಡ್ತಿಲ್ಲ, ಅವುಗಳನ್ನು ಬಾಣಗಳನ್ನಾಗಿ ಮಾಡ್ತಾನೆ, ಬಿಲ್ಲಿಗೆ ಹೂಡ್ತಾನೆ. ಹಾಗೇನೇ ಕೊಟ್ಟಂಥ ಈ ಗಿಳಿಯನ್ನು ಅದರ ಮೇಲೆ ಕುಂತ ಜಗತ್ತ ಪರ್ಯಟನೆ ಮಾಡ್ತಾನೆ. ಅಂಥ ಶಕ್ತಿ ನನ್ನ ಕೂಸಿಗೈತಿ. ಅಲ್ಲ ಕೊರಂಜಿ, ಈಟು ಕೂಸತಿ ಇಷ್ಟೆಲ್ಲ ಹೇಳತ್ತಿ ನೋಡು. ಏನೇಳಿ ಬಿಡು, ಅವ್ರವ್ರ ಮಕ್ಕಳು ಅವ್ರವ್ರಿಗೆ ರಾಜ ಮಹಾರಾಜ ಅಂತಾರೆ. ಹಂಗೂ ಹೇಳ್ತಿರ್ಬೇಕು. ಇಷ್ಟೆಲ್ಲ ಮಾಡಿ ಕೂಸಿಂಗ್ ಮಾಡ್ತಾನವ ಅಂದ್ರೆ ಇದೇನು ಕೂಸಲ್ಲದೂತೆ ಅಲ್ಲ, ಈ ಕೂಸಲ್ಲದೂತೆ ಅಂತ ಏನಂತಿ? ಅಂಥ ಶಕ್ತಿ ನನ್ನ ಕಂದನಲ್ಲಿ ಅದ. ಹಂಗಾರ ಕರ್ಣವ ಇದೇನು ಕೂಸಲ್ಲ. ಮತ್ತೇನಂದ್ರೆ ದೆವ್ವ, ನೀ ಅದರ ಅವ್ವ. ಏನು ಮಾತಾಡ್ತೀಯ? ಹಾಗೆಲ್ಲ ಚೇಷ್ಟ ಮಾಡಬೇಡ. ಅಂಥ ಶೂರ ಧೀರ ಗಂಭೀರ ಬಲಾಢ್ಯ ಈ ನನ್ನ ಕಂದದಾನ ಅಂಥ ಶಕ್ತಿ ಅಂಥೇಳಿ ನನ್ನ ಕಂದನ ಶಕ್ತಿಯ ವರ್ಣನೆ ಮಾಡಿ. ಆತು ಬಿಡ್ಬಾ, ಶ್ರೇಷ್ಠ ಅನ್ನಬೇಡವಾ. ಕೆಲವೊಂದು ಕೂಸುಗಳು ದೆವ್ವಾಗಿ ಕಾಡ್ತಾವಲ್ಲ, ಅದಕ್ಕೆ ಕೊರಂಜಿ. ಹಾಗಾದ್ರೆ ಕೂಸು ಅಳ್ತಾವು, ಅದಕ್ಕೆ ಏನು ಮಾಡಬೇಕು? ಮತ್ತೇನು ಮಾಡಿದವ? ಕೊರಂಜಿ ತಿನ್ನಾಕ ಕೊಡಬೇಕು, ಕುಡಿಯಾಕಾರ ಕೊಡಬೇಕು, ನೀರಾರ ಕೊಡಬೇಕು, ಹಾಲಾರ ಕೊಡಬೇಕು. ತಿಂದು ಕಡೆಗೆ ಗುಟ್ಕಾರ ಹಾಕಿ ಮಲಗಿಸ್ತದ. ಏನು ಮಾತಾಡ್ತಿ? ನನ್ನ ಅಳಲು ಕಂದ ನೀ ಹೇಳ್ದಂಗೆ ಮಾಡೋಕ್ಕಾಗ್ತೈತೇನು? ನೋಡಿ ಎಷ್ಟು ಸಣ್ಣ ಕೂಸೈತಿ. ಎಲ್ಲಿ ನೋಡು ಕೂಸಂದಾರ ನೋಡ ಅಲ್ವಾ? ನೀನು ಇಲ್ಲಿ ಬಂದ ನಿಂತು ಎಷ್ಟೊತ್ತಾತು? ಭಾಳ ಹೊತ್ತಾತು. ನಾನು ಕೂಡ ಮಾತಾಡಕತ್ತೆ ತಾಸು ಗಂಟ್ಲೆ ಆಯಿತು. ಮತ್ತು ಭಾಳ ಹೊತ್ತಾಗಿತ್ತಿಲ್ಲ? ಹೌದು, ಭಾಳ ಹೊತ್ತಾತು. ನಿನ್ನ ಕೂಡ ಮಾತಾಡ್ಕೋಂತ ನಿಂತೀನಿ. ನನಗೂ ನನ್ನ ಕೂಸಿನ ಕಡೆ ಲೆಕ್ಕ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡಬೇಕು? ಕೂಸು ಹಸ್ತಿರ್ಬೇಕಲ್ಲ. ಹೌದು, ನಿನ್ನ ಕೂಸೆ ಹಸಿದ್ರೆ ಮಲಿ ಕುಡಿಸು. ಏನಂದಿದ್ದೆ? ಅಲ್ಲ, ನಿನ್ನ ಕೂಸಿಗೆ ನೀನು ಮಲಿ ಕುಡಿಸು ಅಂದೆ. ಮತ್ತೇನನ್ಲಿ? ಏನು ನಿನ್ನ ಕೂಸಿಗೆ ಮಲಿ ಕುಡಿಬೇಕು, ಕೂಸಿನ ಮಲಿ ಕುಡಿಬೇಕಂತ ಮಾಡಿದ್ದೇನೆ. ನೀನು ನಿನ್ನ ಕೂಸಿಗೆ ಮಲಿ ಕುಡಿಸು ಅಂದೆ. ತೀರ್ಥ ಕೊರಂಜಿ ಹೀಗಂದೆ. ಮತ್ತೇನು ಅದನ್ನೇ ಹೇಳತ್ತಿರಲ್ಲ. ಹಾಗಾದರೆ ಕೇಳುತ್ತೆ, ಹೇಳುವ ಕೇಳಾಕಣ ಅದೇನಿ. ಹುಟ್ಟ ಮೊದಲು ಮೊಲೆಯ, ಹುಟ್ಟ ಮೊದಲು ಮೊಲೆಯ ಬಿಟ್ಟಾನ ನನ್ನ ಕಂದ, ಹುಟ್ಟ ಮೊದಲು ಮೊಲೆಯ ಬಿಟ್ಟಾನ ನನ್ನ ಕಂದ, ಪಟ್ಟದ
ಆ ಪಟ್ಟದ ರಸಿಯರ ಆದರಮೃತ ಕುಡಿದಾನ ಹುಟ್ಟ ಮೊದಲು ಮಲೆ ಆ ತಾಯ ಏನು ಕೊರಂಜಿ ಏನಂದಿ ದೂತೆ ನನ್ನ ಕಂದ ಹುಟ್ಟುಕ್ಕಿಂತ ಮೊದಲ ಹುಟ್ಟಿದ ಕ್ಷಣ ಮಲಿ ಕುಡಿದು ಬಿಟ್ಟಾನು. ಅಲ್ಲ ಕಂದ ಮಲಿ ಕುಡಿದು ಬಿಟ್ಟಾನಂತಂದ್ರೆ ಏನು ಬುರ್ಲಿಗತ್ತಿನ ಮಣ್ಣು ತಿಂದು ಬದುಕ್ಯಾನೇನು? ಹಾಗಲ್ಲ ದೂತೆ ನನ್ನ ಕಂದ ಮಣ್ಣು ತಿಂದ ಬದುಕಿಲ್ಲ, ತನ್ನ ಪಟ್ಟದ ರಸಿಯ ಆದರಂಬೃತವನ್ನು ಸವಿದು ದೊಡ್ಡವಾಗ್ಯಾನ ನೋಡುದೂತೆ. ಅಲ್ಲ ಏನು ಮಾತಾಡ್ತೀನಿ ನೀನು? ಅಲ್ವಾ ನಿಂದು ಈಟ ಕೂಸತಿ, ಈಗೇನದ್ದು ಕೂಸಿಗೆ ಇದರ ಮದುವೆ ಯಾವಾಗ ಮಾಡಿದಿ, ಇದರ ರಾಣಿ ಹೆಂಡತಿ ಅವಾಗ ಬಂದಳು, ಅವಳು ಪಟ್ಟದರಿಸಿ ಅಂತಂದ್ರೆ ಆಕೆ ಆದರಂಬೃತ ಒಂದು ತುಟಿಯ ಅಮೃತ ಇವ ಕುಡ್ದನಂತಂತಿ. ಹಂಗೆ ದೊಡ್ಡ ಆಗ್ಬೇಕಾಯ್ತು ನಂಬುವಂಥ ಮಾತಾರು ಹೇಳ್ಬೇಕು ಕೊರಂಜಿ. ಅದನ್ನು ಯಾರು ನಂಬ್ತಾರವ ಈ ನಿನ್ನ ಮಾತಾ? ನಿನ್ನ ಕಂದ ಪಟ್ಟದರಿಸಿ ಆದರಂಬೃತವ ಸವಿ ದೊಡ್ಡವಾದ ಅಂದರೆ ಹೆಂಗೆ ನಾವು ನಂಬಬೇಕು? ನಿನಗೆ ಗೊತ್ತಾಗಿಲ್ಲ ಅಂದ್ರೆ ನಾ ಹೇಳಿದಾರೆ ಕೇಳಬೇಕು. ಮತ್ತು ಕೇಳಾಕನ ಅದನ್ನು ಹೇಳುವ ಏನಾಗಿತ್ತು? ಶಿವನ ಮಾತನ್ನು ಕೇಳಾರ್ದಂಥ ಶಿವನ ಪತ್ನಿ ದಾಕ್ಷಾಯಣಿ ಕರಿಬಿಡಿ ಏನಾಯಿತು? ತನ್ನ ತಂದೆ ಆಮಂತ್ರಣ ನೀಡದೇ ಇದ್ದರೂ ಕೂಡ ತನ್ನ ತಂದೆ ದಕ್ಷ ಬ್ರಹ್ಮಣ ಯಾಗಕ್ಕೆ ಹೋಗಿದ್ದು. ಆತು ಬಿಡು, ಮುಂದೆ ಆಯ್ತು. ಅಲ್ಲಿ ತಂದೆ ದಕ್ಷ ಬ್ರಹ್ಮ ಮಗಳ ದಾಕ್ಷಾಯಣ ಸರಿಯಾಗಿ ಆಧರಿಸಲೇ ಇಲ್ಲ. ಮತ್ತು ಮನೆಗೆ ಯಾರಾದರೂ ಬಂದರು ಕರಿಬೇಕಲ್ಲ, ತಪ್ಪಲ್ಲ ಕೊರಂಜಿ. ಆದರೆ ಕರೀಲಿ ನೋಡುತ್ತೆ. ದಕ್ಷ ಬ್ರಹ್ಮ ಕೈಲಾಸಕ್ಕೆ ತನ್ನ ಅಳಿಯ ಶಿವನಿಗೆ ಭೇಟಿಯಾಗ ಬಂದಾಗ ಶಿವ ಆತನನ್ನು ಲಕ್ಷಿಸಿರಲಿಲ್ಲತ್ವ. ಇದನ್ನು ಮನುಷ್ಯನಾಗ ಇಟ್ಕೊಂಡಾದ ಅವು ದಕ್ಷ ಬ್ರಹ್ಮ ಏನು ಮಾಡಿದಂದ್ರೆ ಎಲ್ಲರನ್ನೂ ಕರೆದದ್ದು ಕರೆ ಶಿವನನ್ನು ಕರೆದಿರ್ಕಿಲ್ಲಂತ. ಬ್ರಹ್ಮಯಜ್ಞವನ್ನು ಮಾಡೋ ಸಿದ್ಧತೆ ಮಾಡಿದಾನೆ. ಇವು ದಕ್ಷ ಯಜ್ಞ ಮಾಡುವಾಗ ಶಿವನನ್ನು ಬಿಟ್ಟು ಎಲ್ಲರೂ ಬಂದಿದ್ದರು ಅಳಿಯಂದರು. ಆದರೆ ದೇವಾನು ದೇವತೆಗಳು ಕೂಡ ಆಮಂತ್ರಣ ಕೊಟ್ಟಿದೆ, ಎಲ್ಲರೂ ಬಂದಿದ್ದರು. ಎಲ್ಲ 27 ಮಂದಿ ಹೆಣ್ಣುಮಕ್ಕಳು ದಕ್ಷ ಬ್ರಹ್ಮನ ಮಕ್ಕಳು ಅವರು ಎಲ್ಲರೂ ಬಂದಿದ್ದರು. ಹಂಗೆ ದಾಕ್ಷಾಯಣಿಗೆ ಆಮಂತ್ರಣ ಕೊಡಲಿಲ್ಲ ಅಂದರೂ ಕೂಡ ನನ್ನ ತವರು ಮನೆ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿ ಇರ್ತಾರೆ ತಿಳ್ಕೊಂಡ ತಂದೆ ಆಮಂತ್ರಣ ಕೊಡಲಿಲ್ಲ ಅಂದರೂ ಕೂಡ ಯಜ್ಞಕ್ಕೆ ಬಂದಿದ್ದರು ನೋಡುವ. ಖರೆ ಬಿಡುವ. ಮತ್ತು ಕಳ್ಳು ಅಂದ್ರೆ ಹೆಂಗಿರ್ತೈತೆ? ಮತ್ತು ತವ್ರ ಮನೆ ಅಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲದ ಪ್ರೀತಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಏನೇ ಇಲ್ಲ ಸಹಿತ ಎಂಥ ಬಡವರಿದ್ದರೂ ಕೂಡ ತವ್ರ ಮನೆಗೆ ಬರ್ತಾರೋ. ಹಾಗೆ ದಾಕ್ಷಾಯಣಿ ಇರ್ತ ಕರೆಯದವರ ಮನೆಗೆ ಕಳಿಸಿಗತ್ತಿಯಾಗಿ ಎಂದು ಹೋಗಬಾರ್ದು ಅಂತೇಳಿ ಶಿವ ಹೇಳಿದ್ದ. ಅಕಸ್ಮಾತ್ ನನ್ನ ಮಾತನ್ನು ನೀರಿ ನೀ ಅಲ್ಲಿ ಹೋದರೆ ನಿನಗೆ ಅಪಮಾನ ಆಗುತ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಇಲ್ಲ ತಂದೆ ತಾಯಿ ಬಂಧು ಬಳಗ ಅಷ್ಟೇ ಯಾಕೆ, ಎಲ್ಲ ನನ್ನ ಅಕ್ಕಂಗಾರು ಅಣ್ಣ ತಮ್ಮರು ಎಲ್ಲ ಇರ್ತಾರೆ, ಅವ್ರಿಗೆ ಭೇಟಿಯಾಗಿ ಬರ್ತೀನಿ ಅಂತ ಪರಿಪರಿಯಿಂದ ಕೇಳಿಕೊಂಡು ಶಿವ ಬ್ಯಾಡಂದ್ರೂ ಕೂಡ ದಾಕ್ಷಾಯಣಿ ಯಜ್ಞಕ್ಕೆ ಬಂದಿದ್ದಳುವ. ಮುಂದೇನಾತ್ವಾ ನೋಡುತ್ತೆ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಭಾಳ ಪ್ರೀತಿ ಅಂತ ಹೇಳಿಲ್ಲ, ಅಭಿಮಾನ ಅಷ್ಟೇ. ಹೆಂಗಿದ್ರು ಸಹಿತ ತಮ್ಮ ತವರಿನ ಮನೆ ಶ್ರೀಮಂತಿಕೆ ಅದನ್ನು ಹೃದಯವಂತಿಗೆ ಬಣ್ಣಿಸ್ಕೋತ ನನ್ನ ತವ್ರ ಮನೆ ಇಂಥದ್ದು, ನಮ್ಮಪ್ಪ ಇಂಥವ, ನಮ್ಮ ಅಣ್ಣ ತಮ್ಮರು ಇಂಥವ್ರು ಅಂತೇಳಿ ಬಣ್ಣಿಸಿ ಹೇಳೋದು ಹೆಣ್ಮಕ್ಳಿಗೆ ಸಹಜ ಸ್ವಭಾವ. ಎಂಥ ಪ್ರಸಂಗದಲ್ಲಿದ್ದರೂ ಕೂಡ ತವ್ರ ಮನೆಯವ್ರು ಅಂದರೆ ಅವರು ಪ್ರೀತಿಯಿಂದ ನೋಡ್ತಾರೆ. ಹಂಗೆ ದಾಕ್ಷಾಯಣಿ ಶಿವನ ಮಾತನ್ನು ಮೀರಿ ದಕ್ಷ ಬ್ರಹ್ಮಣ ಯಜ್ಞಕ್ಕೆ ಬಂದಿದ್ದರು. ಮುಂದೆ ಏನಾಯಿತು ಆ ಕೊರಂಜಿ? ಮುಂದೆ ಏನಾಯ್ತು ಅದನ್ನು ನಾನು ನಿನಗೆ ಹೇಳಬೇಕು ಹೌದಲ್ಲೋ. ಭಾಳ ಸ್ವಾರಸ್ಯಕರವಾದಂಥ ಒಂದು ಸಂಗತಿ ಅದರ ಜೊತೆ ಅದನ್ನು ನಾನು ನಿನಗೆ ಚಿತ್ತ ಕೊಟ್ಟು ಕೇಳು ಹೇಳ್ತೇನವ. ಯಾಕಂದರೆ ಅದನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿ ಬಂದೀನಿ. ನನ್ನ ಕಂದ ಯಾಕೆ ಆತನು ಬಲಿ ಕುಡಿದಿಲ್ಲ, ಆತನು ಹುಟ್ಟಿದ ಕ್ಷಣ ತನ್ನ ಪಟ್ಟದರಸಿಯ ಆಳರಂಬೃತವನ್ನು ಸವಿದು ದೊಡ್ಡವಾಗ್ಯಾನ ಅಂಥೇಳಿ ನಿನಗೆ ಹೇಳಿದಾಗ ನಿನಗೆ ಸಂಶಯ ಬಂದತಿ. ಅದಕ್ಕೆ ಈ ಒಂದು ಮುಂದಿನ ಒಂದು ಚರಿತ್ರೆ ನೀನು ಕೇಳಿದರೆ ಅದರ ಸಂಪೂರ್ಣವಾದಂಥ ನಿನಗೆ ಉತ್ತರ ಸಿಗ್ತೈತಿ. ಅದನ್ನು ಹೇಳ್ತೇನೆ, ನೀನು ಚಿತ್ತ ಕೊಟ್ಟು ಕೇಳಮ್ಮ.